ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನೀವೆಲ್ಲ ಸ್ವಲ್ಪ ಏನು ಇಲ್ಲೆಲ್ಲ ಬಂದಂಥ ಜನರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಇವತ್ತೇನ ಪ್ರಕಾಶ್ ಚವ್ಹಾಣ್ ಅವರು ಒಂದು ದಿವಸಕ್ಕಟ್ಟೆ ಬಾಗೇಶ್ವರ ಧಾಮವನ್ನು ಕರೆಸಿದ್ರು. ಆದ್ರೆ ಕೆಲವೊಂದು ಮಂದಿ ಭಾಳ ಖುಷಿಯಾಗಿರ್ಬೇಕು. ಅವ್ರು ಬಂದಿಲ್ಲ ಅಂದ್ರೆ ಭಾಳ ಹೋಳಿಗೆ ತಿಂತಿರ್ಬೇಕು. ಇವತ್ತು ನೀವು ಮಕ್ಕಳ ಹೋಳಿಗೆ ತಿನ್ರಿ. ಬಾಗೇಶ್ವರ ಧಾಮದ ಪೂಜ್ಯರು ಹೇಳ್ಯಾರ 3 ದಿವಸ ಬಿಜಾಪುರಕ್ಕೆ ಬರ್ತೀನಿ ಅಂತ ಹೇಳ್ಯಾರ. ಇವತ್ತು ಎಷ್ಟು ಹೋಳಿಗೆ ತಿಂತೀರಿ ತಿನ್ರಿ, ಎಷ್ಟು ಹಲ್ಲು ಕಿಸಿತೀರಿ ಕಿಸಿರಿ. 3 ದಿವಸ ಬಂದ್ರಂದ್ರೆ ಬಾಗೇಶ್ವರ ಧಾಮ ಅಂದ್ರೆ ಯಾರು? ಹನುಮಾನನ ಭಕ್ತರು, ಬಜರಂಗ ಬಲಿ ಭಕ್ತರು. ಅವರು ಅವ್ರದೇ ಆದಂಥ ಒಂದು ಶಕ್ತಿ ಐತಿ. 3 ದಿವಸನಾಗ 1 ದಿವಸ ಪ್ರಕಾಶ್ ಚವ್ಹಾಣ್ ಮನೆಯಲ್ಲೇ ವಾಸ್ತವ್ಯ ಮಾಡ್ತೀನಿ ಅಂತ ಹೇಳಿ ಅವರು ಆಶ್ವಾಸನೆ ಕೊಟ್ಟಾರ. 3 ದಿವಸ ಬಂದಾಗ ಸೇವಾಲಾಲ್ ಮಹಾರಾಜರ ದೊಡ್ಡ ಕಾರ್ಯಕ್ರಮ ಮತ್ತೆ ಮಾಡ್ತೀವಿ. ಎಷ್ಟು ರೊಕ್ಕ ಹೋಗೋಲ್ಲ ನಾವೆಲ್ಲ ಕಟ್ಟೆ. ಆದ್ರೆ ಈಗ ನಾವು 1 ರೂಪಾಯಿ ಕೊಟ್ಟಿಲ್ಲ. ಮತ್ತು ನೀವೇನು ತಪ್ಪು ತಿಳ್ಕೊಬೇಡ್ರಿ. ಎಲ್ಲ ರೊಕ್ಕ ಕೊಟ್ಟವ ನಮ್ಮ ಪ್ರಕಾಶ್ ಚವ್ಹಾಣ್ ಪಾಪ ಸಮಾಜ ಸಲುವಾಗಿ ಎಷ್ಟು ಕಳಕಳಿಂದ ಹೋದ ಸಲನು ನಮ್ಮ ಚಿತ್ರದುರ್ಗದ ಶಿವಲಾಲ ಬಂಜಾರ ಸಮಾಜ ಸ್ವಾಮಿಗಳು ಬಂದಿದ್ರು. ಮಂಗಲಿ ಅಲ್ಲ, ಮಂಗಲಿ ಬಾಯಿ ಅವ್ರು ಬಂದಿದ್ರು, ಹನುಮಂತ ಬಂದಿದ್ರು. ಈ ಸಲ ನಮ್ಮ ವೀರೇಂದ್ರ ಏನು ಶಾಸ್ತ್ರಿಗಳು ಬರಬೇಕಾಗಿತ್ತು. ಏನೂ ನಾರಾಜ್ ಆಗಬೇಡ್ರಿ. 3 ದಿವಸ ಬಂದಾಗ ಏನಾಗ್ತೈತಿ ಜಾಗೃತನ ಇಡೀ ಕರ್ನಾಟಕ ಸನಾತನ ಹಿಂದೂ ಧರ್ಮ ಆಗ್ತದೆ. 2028ಕ್ಕೆ ವಿಧಾನಸೌಧದ ರಾಷ್ಟ್ರಧ್ವಜದ ತಳಗ ಭಗವಾನ್ ಮಹಾರಾಣಾ ಪ್ರತಾಪ್, ಛತ್ರಪತಿ ಶಿವಾಜಿ ಮಹಾರಾಜರು, ವಿಶ್ವಗುರು ಬಸವಣ್ಣವರು, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನರಾಮ್, ಮಹರ್ಷಿ ವಾಲ್ಮೀಕಿ, ನಮ್ಮ ಇನ್ನೂ ಎಲ್ಲ ಪೂಜ್ಯರು ಏನದ ನಮ್ಮ ಸ್ವಾಮೀಜಿಯವರು, ಅವರೆಲ್ಲರ ಆದರ್ಶವನ್ನು ಮುಂದಿನ ಸಲ 28ರಾಗ ನಾವೆಲ್ಲ ಒಂದಾಗಿ ಧರ್ಮ ಯುದ್ಧ ಇದೆ. 28ಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ, ನೋ ಅಡ್ಜಸ್ಟ್ಮೆಂಟ್. ಯಾರೇ ನಮ್ಮ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಕಲ್ಲು ಹೋಗಿದ್ರ, ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಸಿ ಬಳದ್ರ, ವೀರರಾಣಿ ಕಿತ್ತೂರು ಚೆನ್ನಮ್ಮಗೆ ಅಪಮಾನ ಮಾಡಿದ್ರ, ಸೇವಾಲಾಲ್ ಮಹಾರಾಜರಿಗೆ ಏನಾದರೂ ಅಪಶಬ್ದ ಮಾತಾಡಿದ್ರು, ಮಕ್ಕಳೇ ನಿಮ್ಮ ಮನೆಗೆ JCB ಒಂದು ಮಸೂತಿಂದ 1 ಕಲ್ಲು ಬೀಳದಂಗೆ ಮಾಡ್ತೀವಿ ನಾವು. ಯಾವುದೇ ಹಿಂದೂ ಕಾರ್ಯಕ್ರಮ ಐತೆ ಆ ಊರಾಗ ಅಂದ್ರೆ ಆ ಊರಾಗಿನ ಎಲ್ಲ ಮಸೂತಿ ಒಳಗೆ ಚೆಕ್ ಮಾಡ್ತೀವಿ. ಕಲ್ಲಿಟ್ಟಾರೋ, ಜಂಬೆ ಇಟ್ಟಾರೋ. ನೀವೆಲ್ಲರೂ ತಿಳ್ಕೊಂಡಿರ್ಬೇಕು. ನಾವು ಸುಮ್ಮನೆ ಗೊತ್ತೀವಿ ಅಂದ್ರೆ ಸುಮ್ಮನೆ ಗೊತ್ತಿಲ್ಲ. 2028 ಕಾಯಲಾಕತ್ತೀವಿ. ಅದಕ್ಕೆ ನಾವೆಲ್ಲ ಒಂದಾಗೋಣ. ಮುಂದಿನ 3 ದಿವಸ ಏನು ಬರ್ತಾರಲ್ಲ, ಇವತ್ತು ಹೇಳಿದ್ರು ಪ್ರಕಾಶ್ ಚವ್ಹಾಣ್ಗೆ ನಾ 3 ದಿವಸ ಬರ್ತೀನಿ ಅಂತ ಹೇಳ. 3 ದಿವಸ ನೀವು ಅಡ್ಡೆ ಎಲ್ಲ ಬಂಗಾರ ಸಮಾಜದವರಲ್ಲ, ಸಮಸ್ತ ಸನಾತನ ಸಮಾಜದವ್ರು ಎಲ್ಲರೂ ಕೂಡಿ ಇವತ್ತೇನೆ ಸುಮಾರು 300 ಮಂದಿನ ಹಿಂದೂ ಧರ್ಮಕ್ಕೆ ತಗೊಂಡ್ಬರಂತ ಕೆಲಸ ಮಾಡ್ಯಾರಲ್ಲ. ಅವತ್ತು 5,000 ಮಂದಿನ ವಾಪಸ್ ಹಿಂದೂ. ಯಾಕಂದ್ರೆ ಯಾರು ನಮ್ಮ ಧರ್ಮ ಬಿಟ್ಟು ಹೋಗ್ಬೇಡ್ರಿ. ನಿಮಗಿರುವ ರಿಸರ್ವೇಷನ್ನು SC ರಿಸರ್ವೇಷನ್ನು ಇದೇ ಧರ್ಮದ ಉಳಿದ್ರೆ ಅಟ್ಟೆ ಬರ್ತದೆ. ಮತ್ತೊಂದು ಧರ್ಮಕ್ಕೆ ಹೋದ್ರೆ SC ರಿಸರ್ವೇಷನ್ ಸಿಗೋದಿಲ್ಲ. ಅದಕ್ಕೆ ಬಂಧುಗಳೇ ಯಾರೂ ಅನ್ಬೇಡ್ರಿ. ಎಲ್ಲ ಸಮಾಜಕ್ಕೆ ಇವತ್ತೇ ನಮ್ಮ ಎಲ್ಲ ಸಮಾಜಕ್ಕೆ ಏನು ನ್ಯಾಯ ಕೊಡಬೇಕಾಗಿದೆ ಅದು ಕೊಡುವುದ್ರ ಜೊತೆಗೆ ನಾಳೆ ನಮ್ಮ ಬಂಜಾರ ಸಮಾಜ, ಗೋವಿ ಸಮಾಜ, ಭಜಂತ್ರಿ ಸಮಾಜ ಮತ್ತು ಏನು ನಮ್ಮ
ಇದರ ಸಮಾಜ ಇದೆಯಲ್ಲ ಇವುದೆಲ್ಲ ಸಮಾಜಕ್ಕೆ ಇವತ್ತು ಉಳ್ಕಿದವ್ರಿಗೆ ಎಲ್ಲರಿಗೂ ನ್ಯಾಯ ಸಿಕ್ಕಿದೆ. ಈ ಸಮಾಜಕ್ಕೂ ಇನ್ನೂ 1% ನ್ಯಾಯ ಸಿಗಬೇಕಾಗಿದೆ. ನಾವೆಲ್ಲ ಕೂಡ ವಿಧಾನಸಭೆಯಲ್ಲಿ ನಾವು ನಾಳೆ ಬೆಂಗಳೂರು ಅಧಿವೇಶನದಾಗ ಬಂಜಾರ, ಗೋಯಿ ಮತ್ತಮ್ಮ ಕೊರಮ, ಕೊರಚ, ಅಲೆಮಾರಿ ಈ ಎಲ್ಲ ಸಮಾಜಕ್ಕೆ ನಾವು ಇನ್ನೂರ 56% ಆಗೈತಿ. ನಾನು ನಾಳೆ ಬರುವ ವಿಧಾನಸಭೆ ಒಳಗೆ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈಗೆಲ್ಲ ಅವ್ರಿಗೆ ಪಾಪ ಕೊಟ್ಟರೆ ನಮಗೇನು ತಕರಾರಿಲ್ಲ. 56 ಬದಲಿ 60 ಆಗಲಕ್ಕ ನಮ್ಮ ಮಂದಿಗೆ ಎಲ್ಲರಿಗೂ ನ್ಯಾಯ ಸಿಗಬೇಕು. ಅವ್ರಿಗೆ 5% ಕೊಟ್ಟಾರಲ್ಲ, ನಿನ್ನೆ ಮಹಾರಾಷ್ಟ್ರದಾಗ ಹೆಂಗೆ ಕಟ್ ಮಾಡ್ಯಾರಲ್ಲ 2028ಕ್ಕೆ ನಾನು ಕಟ್ ಮಾಡ್ತೀನಿ. ನಮ್ಮ ಎಲ್ಲ ದಲಿತ ಸಮಾಜ, ಹಿಂದುಳಿದ ಸಮಾಜ, ಮರಾಠ ಸಮಾಜ, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು ಎಲ್ಲ ಸಮಾಜಕ್ಕೂ 5% ಹಂಚಿಕೊಡ್ತೀನಿ. ಯಾವ ಸಮಾಜದವ್ರು ಏನು ಭಯ ಪಡಬೇಡ್ರಿ. ಅದಕ್ಕೆ ಇವತ್ತು ಧೀರೇಂದ್ರ ಸ್ವಾಮಿಗಳು ಅವ್ರು ಹೇಳ್ಯಾರ, ಸನಾತನ ಧರ್ಮ ಸಲಾಗ ಬರ್ತೀನಂದಾರೆ. ನೀವೆಲ್ಲರೂ ಒಳ್ಳೆ ಊಟ ಮಾಡ್ಸ್ಯಾರ. ಪಾಪ ಪ್ರಕಾಶ್ ಚವ್ಹಾಣ್ ಭಾಳ ಮನ್ಸಿಗೆ ಬೇಜಾರು ಮಾಡ್ಕೊಂಡಾನ. ಯಾರೂ ಏನೋ ನಾರಾಜ್ ಆಗಬೇಡ್ರಿ. ಯಾಕಂದರೆ ಇಂಥವು ನಡೀತಾವೆ. ಈ ಸಮಾಜನ ಕೆಲವು ಮಂದಿ ಉಪಾಧ್ಯಾಯ ಬಿಡ್ತಾರೆ. ಯಾರಿಗೆ ಬಿಟ್ಟಾರೆ ಹೇಳ್ರಿ? ಅವನು ಸಂಗೊಳ್ಳಿ ರಾಣಿ ಹಿಡಿದು ಕೊಟ್ಟವ್ರು ಯಾರು? ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಹಿಡಿದು ಕೊಟ್ಟವ್ರು ಯಾರು? ಶಿವಾಜಿ ಮಹಾರಾಜರಿಗೆ ಮೋಸ ಮಾಡಿದವ್ರು ಯಾರು? ಎಲ್ಲ ನಮ್ಮವರೇ. ನಮ್ಮಲ್ಲಿ ಕಂಟ್ರಿ ಮಂದಿ ಇದ್ದೇ ಇರ್ತಾರೆ. ನಮ್ಮ ಆಜು ಬಾಜುನೇ ಇರ್ತಾರೆ, ಗೊತ್ತಾಗೋದಿಲ್ಲ ನಮಗೆ. ಅದಕ್ಕೆ ಯಾರು ಹಂಚಬೇಡ್ರಿ. ನಾವು ನಮ್ಮ ಧರ್ಮ ಕಾಪಾಡೋನು, ಧರ್ಮದಾಗ ಹೋಗೋನು. 3 ದಿವಸ ಬಂದಾಗ ಇಡೀ ಕರ್ನಾಟಕದಾಗ ಅಯ್ಯಾಡ್ ಹೋಗ್ಬೇಕು ಎಲ್ಲ ಪಾರ್ಟಿ. ಅದಕ್ಕೆ ಬಂಧುಗಳೇ, ಇಂಟು ದೊಡ್ಡ ಸಂಖ್ಯೆಯಲ್ಲಿ ಪಾಪ ಅವನು ಒಬ್ಬ ಸಣ್ಣ ಕಾರ್ಯಕರ್ತ. ನಮ್ಮ ಎಲ್ಲ ಮಹಾರಾಜರು ಎಲ್ಲರೂ ಪಾಪ ಯಾರು ಬರಲಾರ್ದವ್ರಿಗೆ ಏನು ಸಿಗೋದಿಲ್ಲ. ಇಲ್ಲಿ ಬಂದವ್ರಿಗೆಲ್ಲರಿಗೂ ಹನುಮಂತನ ಆಶೀರ್ವಾದ, ಶಿವಲಾಲ್ ಮಾತ್ರ ಆಶೀರ್ವಾದ ಸಿಗ್ತದೆ. ಬರಲಾರ್ದವ್ರಿಗೆ ಎಂಟಾಗ್ತದೆ, ನಮ್ದು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಹೇಳಿ ಇವತ್ತು ಭಾಳಷ್ಟು ಪ್ರಯತ್ನ ಮಾಡ್ಯಾರ. ಪಾಪ ದಿಲ್ಲಿಗೆ ಹೋಗ್ಯಾರ, ಅಲ್ಲಿ ಅನೇಕ ಮಂದಿ ಭೇಟಿಯಾಗಿ ಈ ಕಾರ್ಯಕ್ರಮ ಇದು ಮಾಡ್ಯಾರ. ಇಷ್ಟೆಲ್ಲ ತ್ರಾಸ ತಗೊಂಡಾರ. ನೀವು ಸಹಿತ ಎಲ್ಲರೂ ಊಟ ಮಾಡಿ ಮುಂದಿನ ಸಲ 3 ದಿವಸ ಬರ್ತಾರಲ್ಲ, ನಿಮ್ಮ ತಾಂಡೆಯಿಂದ ನಿಮ್ಮ ಊರಿನಿಂದ ನೀವೇ ಸ್ವಂತ ಗಾಡಿ ಮಾಡಿಕೊಂಡು ನಿಮ್ಮ ಮನೆಗೆ ರೊಟ್ಟಿ ಮುದ್ದೆ ಮಾಡಿಕೊಂಡು ಮನೆಯಿಂದ ರೊಟ್ಟಿ ಮುದ್ದೆ ಒಂದು ಕಡೆ ತಂದಿಟ್ಟು ಎಲ್ಲರೂ ಕೂಡ ಊಟ ಮಾಡೋಣ ಅಂತ ಮಾತನ್ನು ಮಹಾರಾಜ್ ಕಿ बोलो दुर्गा माता की जय, छत्रपति शिवाजी महाराज की जय, महाराणा प्रताप की जय, डॉक्टर बाबा साहब अंबेडकर की जय, बाबू जगजीवन राम ಅವರಿಗೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಎಲ್ಲ ನಮ್ಮ ಪೂಜ್ಯರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜ್ಯದ ಮುಂದಿನ ಮುಖ್ಯಮಂತ್ರಿಗಳು, ನಮ್ಮ ಈ ಜಿಲ್ಲೆಯ ಹೆಮ್ಮೆಯ ನಾಯಕರು, ನುಡಿದಂತೆ ನಡೆಯುವ ಸನ್ಮಾನ್ಯ ಶ್ರೀ ಬಸವಗೌಡ ಪಾಟೀಲ್ ಸಾಹೇಬರಿಗೆ ಕೋಟಿ 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 ಧನ್ಯವಾದಗಳು. ಈಗ ಕಲಾ ತಂಡದಿಂದ ನೃತ್ಯ ಇರುತ್ತೆ, ಜೊತೆಗೆ ತಾವೆಲ್ಲರೂ ಉಪಹಾರ ಸೇವನೆ ಮಾಡಬೇಕಂತ ಕೇಳ್ಕೊತಾ ಇದ್ದಾರೆ.